ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಪ್ರೇಮ ಸಂಗಮ ಭಾಗ 45. ನಾಳೆ ಗಿರೀಶ್ ಅವರ ಮನೆಯಲ್ಲಿ ಹಬ್ಬವಿತ್ತು. ತುಸು ಸಡಗರದಿಂದ ಬಟ್ಟೆ ಎತ್ತಿಕೊಳ್ಳುತ್ತಿದ್ಲು ಆರತಿ. ಮಮ್ಮಿ, ನನಗೆ ಬ್ಲೂ ಮತ್ತು ಆರೆಂಜ್ ಕಲರ್ ಬಟ್ಟೆ ಇಟ್ಕೊಳ್ಳಿ, ನನಗೆ ಅದೇ ಬಟ್ಟೆ ಚೆನ್ನಾಗಿ ಕಾಣೋದು ಎಂದು ಹೇಳಿದ ಮಗನ ಕೈ ಹಿಡಿದು, ನನಗೆ ಗೊತ್ತು ಮಗನೇ, ಆಗಲೇ ನಾನು ಎಲ್ಲ ಬಟ್ಟೆ ಇಟ್ಕೊಂಡಿದ್ದೀನಿ, ನೀವು ಚಿಂತೆ ಮಾಡಬೇಡಿ ಆಯಿತಾ ಎಂದು ಅವನನ್ನು ತೊಡೆಯ ಮೇಲೆ ಕೂರಿಸಿಕೊಂಡು, ಚಾಂಪ್, ಅಪ್ಪನ ಮನೆಯಲ್ಲಿ ಹಬ್ಬ ಇದೆ ಅಲ್ವಾ, ಹಾಗಾಗಿ ತುಂಬ ಜನ ಬಂದಿರ್ತಾರೆ. ನೀವು ನನ್ನ ಜೊತೆ ಇಲ್ಲ ತಾತನ ಜೊತೆ ಅಜ್ಜಿ ಜೊತೆ ಅಷ್ಟೇ ಇರಬೇಕು, ಬೇರೆ ಯಾರೇ ಬಂದು ಕರೆದರೂ ಹೋಗಬಾರ್ದು ಆಯಿತಾ ಎಂದು ಮಗನಿಗೆ ತಿಳಿಸಿ ಹೇಳುತ್ತಿದ್ಲು ಆರತಿ. ಸರಿ ಮಮ್ಮಿ, ಆದರೆ ಪಪ್ಪ ಸಹ ಪಾಪ ಅಲ್ವಾ, ಅವಳನ್ನು ಕಳೆದುಕೊಂಡು ಹೋಗೋಣ ಎಂದು ಅಪ್ಪನ ಪರ ಮಾತನಾಡಿದ್ದ ಪೋರ. ಬೇಡ ಚಾಂಪ್, ನಿನ್ನ ಅಪ್ಪ ಅಲ್ಲಿ ಬಂದರೆ ನನ್ನ ತಲೆ ತಿಂತಾರೆ, ಅದು ಮಾಡಬೇಡ ಇದು ಬೇಡ ಅಂತ, ಅದಕ್ಕೆ ಅವರನ್ನು ಇಲ್ಲೇ ಬಿಟ್ಟು ಹೋಗೋಣ ಎಂದು ಮೆಲ್ಲಗೆ ಹೇಳುವಾಗ ಅವಳ ಹಿಂದೆ ಕೈ ಕಟ್ಟಿ ನಿಂತಿದ್ದ ವಿಷ್ಣು. ಪ್ಲೀಸ್ ಮಮ್ಮಿ, ಅಪ್ಪ ಬಂದಲೇ ನಮ್ಮ ಫ್ಯಾಮಿಲಿ ಕಂಪ್ಲೀಟ್ ಆಗುತ್ತೆ, ಅಲ್ಲಿ ಎಲ್ಲರೂ ಬಂದಿತ್ತಲ್ಲ ಅಲ್ವಾ, ನಾವು ಎಲ್ಲ ಹೋಗೋಣ ಎಂದು ಅಮ್ಮನಿಗೆ ತಿಳಿ ಹೇಳಿದ್ದ ಅವ. ನೀನು ಹೇಳೋದು ಸರಿ ಇದೆ ಕಣೋ, ಆದರೆ ನಿನ್ನಪ್ಪನ ತಲೆಯಲ್ಲಿ ಬುದ್ಧಿ ಇಲ್ಲ, ಅವರು ಕೆಲಸ ಮಾಡಬೇಕು ಅಂತ ಆಫೀಸ್ ಕಡೆ ಓಡಾಡುತ್ತಾ ಇರ್ತಾರೆ, ಅದಕ್ಕೆ ನೀನು ಚಿಂತೆ ಮಾಡದೆ ನಾನು ಅಜ್ಜಿ ತಾತ ಜೊತೆ ಎಂಜಾಯ್ ಮಾಡು ಎಂದು ಹೇಳಿದ್ಲು. ಅವನ ಮಾತು ಮರೆತಳು. ಮಮ್ಮಿ, ಒಂದು ರಿಕ್ವೆಸ್ಟ್ ಆಯಿತಾ, ನಾನು ಯಾವತ್ತೂ ಮಮ್ಮಿ ಪಪ್ಪ ಇಬ್ಬರ ಜೊತೆ ಹಬ್ಬ ಮಾಡಿಲ್ಲ, ಮೊನ್ನೆ ದೀಪಾವಳಿ ಮಾಡಿದ್ದೆ ಅಲ್ವಾ ನಿಮ್ಮ ಜೊತೆ, ಅದೇ ಲಾಸ್ಟ್, ಪ್ಲೀಸ್ ಮಮ್ಮಿ ಎಂದು ಮುದ್ದಾಗಿ ಕೇಳಿದಾಗ ಅವಳ ಮನ ಕರಗಿತ್ತು. ಸರಿ ಕಂದ, ನಾನು ಒಮ್ಮೆ ಕೇಳ್ತೀನಿ ಅವರನ್ನು, ಅವರು ಹ್ಞೂ ಅಂದರೆ ಹೋಗೋಣ, ಇಲ್ಲಾಂದರೆ ನನಗೆ ಬಲವಂತ ಮಾಡೋ ಹಾಗಿಲ್ಲ ನೀನು ಎಂದು ಹೇಳಿ ಅವನ ಕೆನ್ನೆಗೆ ಮುತ್ತಿಟ್ಟಳು. ಥ್ಯಾಂಕ್ ಯು ಮಮ್ಮಿ, ಅಲ್ಲಿ ತುಂಬ ಜನ ಫ್ರೆಂಡ್ ಬಂದಿದ್ದಾರಾ, ನನಗೆ ಅಲ್ಲಿ ಫ್ರೆಂಡ್ಸ್ ಮಾಡಿಸ್ತೀಯಾ ಎಂದು ಮುದ್ದಾಗಿ ಕೇಳಿದ ಮತ್ತೆ. ಹ್ಞೂ ಕಣ, ಅಲ್ಲಿ ತುಂಬ ಜನ ಹುಡುಗಿರು ಬಂದಿರ್ತಾರೆ, ಅದರಲ್ಲಿ ಕ್ಯೂಟ್ ಮತ್ತು ಬ್ಯೂಟಿಫುಲ್ ಆಗಿ ನಿಂತರ ಮುದ್ದಾಗಿರುವ ಹುಡುಗಿನ ಕ್ಯಾಚ್ ಹಾಕೋಣ, ಅವಳನ್ನೇ ನಿನಗೆ ಮದುವೆ ಮಾಡಿಸ್ತೀನಿ, ಈಗಿಂದಲೇ ನೀನು ಡವ್ ಮಾಡ್ತಾ ಲೈನ್ ಹೊಡಿಬೇಕು ಎಂದು ಹೇಳಿದಾಗ ಇಷ್ಟೊತ್ತು ಅವಳ ಮಾತು ಕೇಳುತ್ತಿದ್ದ ವಿಷ್ಣುಗೆ ನೆತ್ತಿಗೆ ಹತ್ತಿತ್ತು. ಇನ್ನೂ 4 ವರ್ಷದ ಮಗನಿಗೆ ಲೈನ್ ಹೊಡೆಯಲು ಹೇಳಿಕೊಡುತ್ತಿದ್ಲಲ್ಲ. ಹೇ ಪಾಪ ಬಂದ್ಲು ಎಂದು ಅಮ್ಮನ ಮಡಿಲಿನಿಂದ ಮೇಲೆದ್ದು, ಪಾಪ ನೀವು ಬತ್ತಿಲ್ಲ, ಅಮ್ಮ ಹ್ಞೂ ಅಂದಿದ್ದಲೆ ಎಂದು ಹೇಳಿದಾಗ ಮೆಲ್ಲಗೆ ಬಂದು ಆರತಿ ಪಕ್ಕ ಕುಳಿತ. ಹಾಗೆ ಚೂರು ಒತ್ತಿಕೊಂಡೆ ಕುಳಿತ ಬಿಡಿ. ಹೂನಪ್ಪ ಬರ್ತೀನಿ, ಹೇಗಿದ್ರು ಅಲ್ಲಿ ತುಂಬ ಜನ ಬಂದಿರ್ತಾರೆ, ನೀನು ಒಂದು ಹುಡುಗಿ ಸೆಟ್ ಮಾಡ್ಕೋ, ನಾನು ನನ್ನ ಮಾತು ಕೇಳೋ ಒಂದು ಹುಡುಗಿ ಸೆಟ್ ಮಾಡ್ಕೋತೀನಿ ಎಂದು ನಕ್ಕ ವಿಷ್ಣು. ಇರುವ ಒಂದು ಹುಡುಗಿನ ಸರಿಯಾಗಿ ಜೀವನ ಮಾಡಿಸೋಕ್ಕಾಗ್ತಿಲ್ಲ, ಇನ್ನೊಂದು ಬೇರೆ ಕೇಳು ಎಂದು ಮೂತಿ ತಿರುವಿ ಕಬೋರ್ಡ್ ಬಳಿಗೆ ಹೋದ್ಲು ಆರತಿ. ಏಯ್, ನನ್ನೇನು ಅಂದ್ಕೊಂಡಿದ್ದೀಯಾ, ನಾನು ಹ್ಞೂ ಅಂದರೆ 1000 ಜನ ಕ್ಯೂ ನಿಲ್ತಾರೆ ನನ್ನ ಹಿಂದೆ ಮದುವೆ ಆಗೋಕೆ ಎಂದು ಹೇಳಿದ್ದೆ ಕಿಚ್ಚಕ್ಕನೆ ನಕ್ಕಳು ಆರತಿ. ಯಾಕೆ ಈ ಕುಹಕ ನಗು ಎಂದ ಕಣ್ಣು ಸಂಕುಚಿಸಿ. ಏನಿಲ್ಲ, ಯಾವ ಬಟ್ಟೆ ಇಟ್ಕೋಬೇಕು ಹೇಳಿ, ಬೇಗ ಐರನ್ ಮಾಡ್ತೀನಿ ಎಂದು ಹೇಳಿದವಳ ಕೈ ಹಿಡಿದು, ಹೇಳು ಯಾಕೆ ನಕ್ಕಿದ್ದೋ ಎಂದ ಮಾತೆ. ನೋಡಿದ್ದೆ ಯಾವ ಯಾವ ಹುಡುಗಿ ಬಂದಿದ್ದು ನಿಮ್ಮನ್ನು ಮದುವೆ ಆಗೋಕೆ ಅಂತ ಎಂದು ಪ್ರಿಯಾ ಬಗ್ಗೆ ಎಚ್ಚರಿಸಿದ್ಲು. ಈಗ ಆ ವಿಷಯಕ್ಕೆ ನನಗೆ ಪಿಂಕ್, ಬ್ಲೂ, ಆರೆಂಜ್ ಕೋಟ್ ಇಟ್ಕೊ, ಮತ್ತು ನಂದು ಸ್ಕೈ ಬ್ಲೂ ಕಲರ್ ಜುಬ್ಬ ಇದೆಯಲ್ಲ ಅದನ್ನು ಇಟ್ಕೊ ಎಂದು ಅವನೇ ತೆಗೆದುಕೊಟ್ಟ. ಅಪ್ಪ ಮಗಂದು ಒಂದೇ ಟೇಸ್ಟು, ಆದರೆ ನನ್ನ ಮಗ ದಿನಕ್ಕೆ 4 ಬಟ್ಟೆ ಚೇಂಜ್ ಮಾಡ್ತಾನೆ, ಆದರೆ ನಿಮ್ಗೆ ಯಾಕೆ 4 ಡ್ರೆಸ್ ಸಾಕು, ಒಂದು ಆರೆಂಜ್ ಒಂದು ಬ್ಲೂ, ಬೇಕಿದ್ರೆ ಅಪ್ಪನ ಒಂದು ಪಂಜೆ ಹಾಕುವಂತ್ರಲ್ಲಿ ಎಂದು ಹೇಳಿ ಅವನು ಕೊಟ್ಟ 2 ಬಟ್ಟೆ ವಾಪಸ್ ಕೊಟ್ಲು. ನಿನ್ನ ಸೀರೆ ಡ್ರೆಸ್ ಅಂತ ಒಂದು ಬ್ಯಾಗ್ ತುಂಬ ಇಟ್ಕೊಂಡಿದೀಯಾ ಎಂದು ಕೇಳಿದ ಅವಳನ್ನೇ ದುರುಗುಟ್ಟಿ ನೋಡಿ. ಹೌದಂತೆ, ನಾನು ನನ್ನ ಅಪ್ಪನ ಮನೆ, ಅಲ್ಲಿ ಹೇಗಾದರೂ ಇರ್ತೀನಿ, ನನಗೆ 1 ಗಂಟೆಗೊಮ್ಮೆ ಬಟ್ಟೆ ಚೇಂಜ್ ಮಾಡಿದ್ರೆ ಖುಷಿ ಎಂದು ಭುಜ ಕುಣಿಸಿ ಹೇಳಿದವಳ 1-2 ಸೀರೆ ತೆಗೆದು ಆಚೆ ಇಟ್ಟು, ನನಗೂ ದಿನಕ್ಕೆ 2 ಬಟ್ಟೆ ಚೇಂಜ್ ಮಾಡಿಲ್ಲ ಅಂದರೆ ಖುಷಿ ಇರಲ್ಲ, ಹುಡುಗಿರು ನನ್ನ ನೋಡೋದು ಬೇಡವಾ ಎಂದು ಅವನು 2 ಬಟ್ಟೆ ಇಟ್ಕೊಂಡ. ನೋಡಿ ವಿಷ್ಣು, ನಂಗೆ ಕೋಪ ತರಿಸ್ಬೇಡಿ, ನನ್ನ ಮಗನ ಬಟ್ಟೆನೇ ನಾನು 4 ಇಟ್ಕೊಂಡಿದ್ದೀನಿ ಅಷ್ಟೆ, ಅಲ್ಲಿ ಅಪ್ಪ ಸಹ ಹೊಸ ಬಟ್ಟೆ ತಂದಿರ್ತಾರೆ ನಮಗೆ ಎಂದು ಹೇಳಿದಾಗ ಇವರ ಮಧ್ಯೆ ಬಂದ ಆರ್ಯ, ಚುಪ್, ಎಷ್ಟು ಅದು ಗಲಾಟೆ, ನನಗೆ ನಿದ್ದೆ ಬಂದಿದೆ, ಅಪ್ಪ ನಿಮ್ಮ ಜುಬ್ಬ ಒಂದು ಇಕ್ಕೊಳ್ಳಿ ಸಾಕು ಎಂದು ಹೇಳಿದಾಗ ಜಗಳ ನಿಂತಿತ್ತು. ಸರಿ ಬನ್ನಿ, ನಂಗೆ ನಿದ್ದೆ ಬಂದಿದೆ ಎಂದು ಇಬ್ಬರ ಕೈ ಹಿಡಿದು ಹಾಸಿಗೆ ಮೇಲೆ ಕುಳಿತಾಗ ಅವನನ್ನು ಸರಿಯಾಗಿ ಮಲಗಿಸಿ ಒದಕಿದ್ಲು ಆರತಿ. ಚಾಂಪ್, ಇವತ್ತು ನಾನು ನಿಮ್ಮನ್ನು ತಬ್ಬಿಕೊಂಡು ಮಲಗ್ತೀನಿ ಎಂದು ವಿಷ್ಣು ಅವನ ಮೇಲೆ ಕೈ ಹಾಕಿದ. ಆದರೆ ಮೊದಲೇ ಅಲ್ಲಿ ಆರತಿ ಕೈ ಇತ್ತು. ಸರಿ ವಧೆ ಬೀಳುತ್ತೆ, ಈಗ ಕೈ ತೆಗಿರಿ, ನಾನು ಯಾವಾಗಲೂ ಅವನ ಮೇಲೆ ಕೈ ಹಾಕೋದು ಎಂದು ಹೇಳಿದಳು ಆರತಿ. ನನ್ನ ಮಗ ಅವನು, ನಾನೇ ಕೈ ಹಾಕೋದು ಎಂದು ವಿಷ್ಣು ಹೇಳಿದ. ಮತ್ತದೇ ಜಗಳ ಸಾಕಾಗಿ
ಈಗ ಇಬ್ಬರು ಕೈ ಹಾಕಿ, ಆದರೆ ಮೊದಲು ಪಪ್ಪಿ ಕೋದಿ ಎಂದು ಆರ್ಯ ಇಬ್ಬರ ಕೈ ಗಟ್ಟಿಯಾಗಿ ಹಿಡಿದು ಎಳೆದಾಗ ಬಲ್ಗಡೆಯಿಂದ ವಿಷ್ಣು, ಎಡಗಡೆಯಿಂದ ಆರತಿ ಬಂದಳು. ಕೆನ್ನೆಗೆ ಮುತ್ತು ಕೊಡ್ಲು. ಆದರೆ ಮುದ್ದು ಪೂರ ಚೂರು ಕೆಳಗೆ ಜಾರಿದ್ದೆ ಮಧ್ಯಾಹ್ನ ವಿಷ್ಣು ನಿಲ್ಲಿಸಿದ್ದ ಅದರ ಚುಂಬನ ಆಗಿ ಹೋಗಿತ್ತು. ತುಟಿಗೆ ತುಟಿ ಅಂಟಿದಾಗ ಇಬ್ಬರ ಮಾತು ಮರೆತು ಕಣ್ಣುಗಳು ಮಾತನಾಡತೊಡಗಿದ್ವು. ಒಬ್ಬರ ತುಟಿಗಳು ಬೆರೆತಾಗ ಕ್ಷಣ ಏನಾಯಿತು ಎಂಬುದೇ ಅರಿವಾಗಲಿಲ್ಲ ಅವರಿಗೆ. ಅದರಗಳ ಬೆಸುಗಿಗೆ ಮನ ತಂಪಾದರೂ ದೇಹ ಬಿಸಿಯಾಗಿತ್ತು. ಮೆಲ್ಲಗೆ ಹಿಂದೆ ಸರಿದರು ಇಬ್ಬರು. ಒಬ್ಬರ ಮುಖ ನೋಡಲು ಮತ್ತೊಬ್ಬರಿಗೆ ನಾಚಿಕೆ, ಮುಜುಗರ. ಆದರೆ ಪುಟ್ಟ ಆರ್ಯ ಸುಮ್ಮನೆ ಇರಬೇಕಲ್ಲ. ಏ ಅಪ್ಪ ಅಮ್ಮ ಕಿಸ್ ಮಾಡಿದ್ರು ಎಂದು ಚಪ್ಪಾಳೆ ತಟ್ಟಿ, ಇನ್ನೊಮ್ಮೆ ಜಗಳ ಮಾಡಿದರೆ ಹೀಗೆ ಕಿಸ್ ಮಾಡಿಸಿ ಸಾಲಿ ಕೇಳ್ತೀನಿ ಆಯ್ತಾ ಎಂದು ಹೇಳಿದಾಗ ಇಬ್ಬರು ಸುಮ್ಮನೆ ತಲೆ ಆಡಿಸಿದರು. ಸರಿ, ಈಗ ನಾನು ಮೇಲೆ ಬಲ್ತೀನಿ, ಸುಮ್ಮನೆ ಮಲಗಬೇಕು ಎಂದು ಮೆಲ್ಲಗೆ ಮೇಲೆ ಸರಿದ. ಇಬ್ಬರು ಸುಮ್ಮನೆ ಅವನ ಕೈ ಹಿಡಿದು ಕಣ್ಣು ಮುಚ್ಚಿದ್ರು. ಆದರೂ ಮನದಲ್ಲಿ ಆ ಸಿಹಿಗಳಿಗೆ ಪುಳಕ ನೀಡುತ್ತಿತ್ತು. ಅಂದು ಬೆಳಗ್ಗೆ ಎಂದಿಗಿಂತ ಬೇಗನೆ ಎದ್ದಿದ್ಲು ಆರತಿ. ಹೆಣ್ಣು ಮಕ್ಕಳೆಂದರೆ ಹಾಗಲ್ಲವೇ, ತವರೆಂದರೆ ಜೀವ. ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ತಾನು ತಯಾರಾಗುವ ಮೊದಲು ಮಗನನ್ನು ಎಚ್ಚರಿಸಿದ್ಲು. ಚಾಂಪ್ ಚಾಂಪ್, ಬೇಗ ಹೇಳಿ, ಟೈಮ್ ಆಗೋಯ್ತು, ಅಪ್ಪನ ಮನೆಗೆ ಹೋಗಬೇಕು ಅಲ್ಲ ಎಂದು ಅವನನ್ನು ಎತ್ತಿಕೊಳ್ಳಲು. ನಿದ್ದೆ ಬಲ್ತಿದೆ ಮಮ್ಮ, ಸ್ವಲ್ಪ ಹೊತ್ತು ಎಂದು ತೂಟಿ ಒಬ್ಬಿಸಿ ಹೇಳಿದ. ಹಾಗೆ ಆಗೋದಿಲ್ಲ ಬಂಗಾರ, ಏಳು ಮೇಲೆ, ಬೇಗ ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕಿಕೊಂಡು ಹೋಗಿ ಬಿಡೋಣ ಎಂದು ಹೇಳಿದಾಗ ತಲೆ ಆಡಿಸಿದ ಮಗನ ಕರೆದುಕೊಂಡು ಹೋಗಿ ಸ್ನಾನ ಮಾಡಿಸಿಕೊಂಡು ಬಂದಳು. ಚಾಂಪ್, ಇವತ್ತು ನಾನು ಪಿಂಕ್ ಸೀರೆ ಹಾಕ್ತೀನಿ, ಸೊ ನೀವು ಪಿಂಕ್ ಶರ್ಟ್ ಓಕೆನಾ ಎಂದು ಹೇಳುತ್ತಾ ಅವನಿಗೆ ಶರ್ಟ್ ಹಾಕಿ, ನಿಮ್ಮಪ್ಪ ನೋಡು ಇನ್ನು ಜಿಮ್ ಬಿಟ್ಟು ಆಚೆ ಬಂದೇ ಇಲ್ಲ, ದೇಹ ಬೆಳೆಸಿ ಯಾರು ನೋಡಬೇಕೋ ಈಗ ಎಂದು ಮೂತಿ ತಿರುವಿದ್ಲು. ದೇಹ ದಂಡಿಸೋದು ಯಾರಾದರೂ ನೋಡಲಿ ಅಂತ ಅಲ್ಲ ನನ್ನ ಬಂಗಾರ, ಹೆಲ್ತ್ ಚೆನ್ನಾಗಿರಲಿ ಅಂತ. ಆದರೆ ನೀವು ಹೆಣ್ಣು ಮಕ್ಕಳು ನೋಡ್ತೀನಿ ಅಂದರೆ ಧಾರಾಳವಾಗಿ ತೋರಿಸ್ತೀವಿ ಎಂದು ಅವಳ ಬಳಿ ಬಂದ. ಹಾಫ್ ಶರ್ಟ್ ಹಾಕಿದ್ದವನ ದೇಹ ಸೇರಿ ನೋಡಿ ಮೂತಿ ಮುರಿದು, ಹೋಗಿ ಫಸ್ಟ್ ಸ್ನಾನ ಮಾಡಿ ಬನ್ನಿ, 2 ನಿಮಿಷ ಲೇಟ್ ಆದರೂ ನಾನು ನಿಮ್ಮನ್ನು ಇಲ್ಲೇ ಬಿಟ್ಟು ಹೋಗ್ತೀನಿ ಅಷ್ಟೆ ಎಂದು ಬೆದರಿಕೆ ಹಾಕಿದಾಗ ಹುಬ್ಬೇರಿಸಿ, ನನಗೆ ಮಾವನ ಮನೆ ದಾರಿ ಗೊತ್ತು ಹೋಗೆ ಎಂದು ಸ್ನಾನಕ್ಕೆ ನಡೆದ. ಅವನು ಆಚೆ ಬರುವಷ್ಟರಲ್ಲಿ ಅವನಿಗೊಂದು ಪಿಂಕ್ ಶರ್ಟ್ ತೆಗೆದಿಟ್ಟು ಎಲ್ಲ ಬ್ಯಾಗ್ ಎತ್ತಿಕೊಂಡು, ನಡಿ ಚಾಂಪ್ ಹೋಗೋಣ ಎಂದು ಮಗನನ್ನು ಕರೆದುಕೊಂಡು ಕೆಳಗೆ ನಡೆದಳು. ಅಬ್ಬಾ, ಏನು ಹೆಣ್ಮಕ್ಳು, ಹಬ್ಬ, ತವರು ಮನೆ, ಹಣ, ಒಡವೆ ಅಂದರೆ ಪ್ರಾಣ ಬಿಡ್ತಾರೆ ಎಂದು ಹೇಳಿಕೊಳ್ಳುತ್ತಾ ಸ್ನಾನ ಮುಗಿಸಿ ಆಚೆ ಬಂದವ ಅವಳು ತೆಗೆದಿಟ್ಟ ಬಟ್ಟೆ ತೊಟ್ಟು ಕೆಳಗೆ ಬಂದ. ಅದಾಗಲೇ ಚಾಂಪ್ ಊಟ ಮುಗಿದಿತ್ತು. ರಮೇಶ್ ಲೀಲಾಗೆ ಬಿಡಿಸಿ ಸುಮ್ಮನೆ ನಿಂತಿದ್ದು ಆರತಿ. ನೀನು ತಿಂದ್ಯಾ ಆಲ್ರೆಡಿ, ಗಂಡ ಬರೋ ತನಕ ಕಾಯಬೇಕು ಅಂತ ಗೊತ್ತಿಲ್ವಾ ಎಂದು ಹೇಳುತ್ತಾ ತಾನು ಕುಳಿತ ವಿಷ್ಣು. ಅವಳಿನ್ನೂ ತಿಂದಿಲ್ಲ ಕಣೋ, ಅಪ್ಪನ ಕೈ ತುತ್ತು ತಿಂದು ತುಂಬ ದಿನ ಆಯಿತು, ಅಲ್ಲಿ ಹೋಗಿ ತಿಂತೀನಿ ಅಂದಿದ್ದಾಳೆ ಎಂದು ರಮೇಶ್ ಅವರು ಹೇಳಿದಾಗ ಅವಳನ್ನೊಮ್ಮೆ ನೋಡಿದ. ಮಾಡಿದ ಅಡುಗೆ ಬಡಿಸಿದ್ಲು. ಮತ್ತೇನು ಹೇಳದೆ ತಿಂದು ಮೇಲೆದ್ದಾಗ ಅತ್ತೆ ಮಾವನಿಗೆ ತಿಳಿಸಿ ಹೊರಟಳು ಆರತಿ. ದಾರಿಗೆ ತುಂಬ ಅಮ್ಮ ಮಗನ ಮಾತುಗಳೇ. ಅದೆಷ್ಟು ಮಾತು ಅವರದ್ದು. ಹಬ್ಬ, ಅಜ್ಜಿ ಮನೆ ಬಂತು ಚಾಂಪ್, ನೋಡಿ ಈಗ ತಾತ ಎಷ್ಟು ಖುಷಿಯಲ್ಲಿರ್ತಾರೆ, ನಮಗಾಗಿ ಕಾಯ್ತಾ ಇರ್ತಾರೆ ಎಂದು ಹೇಳುತ್ತಾ ಮಗನ ಎತ್ತಿಕೊಂಡು ಕಾರಿನಿಂದ ಇಳಿದು, ಕಾರ್ ಪಾರ್ಕ್ ಮಾಡಿ ಲಗೇಜ್ ತಗೊಂಡು ಬನ್ನಿ ಎಂದು ವಿಷ್ಣುವಿಗೆ ಹೇಳಿ ಮುಂದೆ ಓಡಿದ್ಲು. ಅವಳ ಖುಷಿ ನೋಡುತ್ತಾ ತಾನು ಹಾಗೆ ನಡೆದ ವಿಷ್ಣು. ಅಕ್ಕಪಕ್ಕದ ಮನೆಯವರೆಲ್ಲ ಮಾತನಾಡಿಸಿದ್ರು ಅವಳನ್ನು. ನಗುತ್ತಾ ಎಲ್ಲರ ಜೊತೆ ಒಂದೆರಡು ಮಾತನಾಡಿ ಓಡಿದಳು. ಅಪ್ಪ ಅಮ್ಮ ಎಂದು ಕೂಗಿದಳು ಆಚೆ ನಿಂತು. ಗಿರೀಶ್ ಪೇಪರ್ ಓದುತ್ತಾ ಕುಳಿತಿದ್ರು. ಮಂಗಳ ಅಡುಗೆ ಮನೆಯಲ್ಲಿದ್ದರು. ಹೋ, ಬನ್ನಿ ಬನ್ನಿ, ನೀವು ನಮ್ಮನೆ ಬರ್ತಿರೋ ಇಲ್ವೋ ಅಂತ ನಾನು ಕರೀಲಿಲ್ಲ, ಆದರೂ ಬಂದು ಬಿಟ್ಟಿದ್ದೀರಾ, ಈ ಮನೆ ನೆನಪಿದೆಯಾ ಎಂದು ವ್ಯಂಗ್ಯ ಮಾಡಿದ ಗಿರೀಶ್ ಮೆಲ್ಲಗೆ ಬಂದು ಆರ್ಯನ್ನ ಎತ್ತಿಕೊಂಡು, ಮಂಗಳ, ಯಾರು ಬಂದಿದ್ದಾರೆ ನೋಡು, ನಮ್ಮ ಮುದ್ದು ಮೊಮ್ಮಗ ಬಂದಿದ್ದಾನೆ ಎಂದು ಮಗಳ ಇರುವಿಕೆಯನ್ನೇ ನಿರ್ಲಕ್ಷಿಸಿ ಒಳಗೆ ನಡೆದ ಅಪ್ಪನ ನಡೆ ನೋವು ಕೊಟ್ಟಿತ್ತು ಅವಳಿಗೆ. ಮುಖದಲ್ಲಿದ್ದ ಖುಷಿ ಜರ್ರನೆ ಇಳಿದಿತ್ತು. ಬನ್ನಿ ವಿಷ್ಣು, ಅಲ್ಲೇ ಯಾಕೆ ನಿಂತಿದ್ದೀರಾ, ಹಬ್ಬ ಅಲ್ವಾ, ಸ್ವಲ್ಪ ಕೆಲಸ ಜಾಸ್ತಿ ಎಂದು ಮಂಗಳ ಅವರು ಸಹ ವಿಷ್ಣುವನ್ನು ಮಾತ್ರ ಕರೆದಾಗ ಒಳಗೆ ಕುಸಿದು ಹೋದಳು ಆರದೆ. ಬಾ ಎಂದು ವಿಷ್ಣುವೇ ಕೈ ಹಿಡಿದು ಒಳಗೆ ನಡೆದಾಗ ಗಂಟಲವರೆಗೂ ಬಂದ ನೋವನ್ನು ಹಾಗೆ ತಡೆದು, ಯಾಕೆ ಅಪ್ಪ, ನನ್ನ ಮೇಲೆ ಕೋಪನಾ, ನನಗೊತ್ತು ನನ್ನ ಅಪ್ಪ ನನ್ನ ಹಾಗೆಲ್ಲ ಇಗ್ನೋರ್ ಮಾಡೋದಿಲ್ಲ ಅಂತ ಎಂದು ನೋವು ಮರೆಮಾಚಿ ನಗುತ್ತಾ ಅಪ್ಪನ ಪಕ್ಕ ಬಂದು ಕುಳಿತುಕೊಳ್ಳಲು, ಮಂಗಳ, ಒಂದು ನಿಮಿಷ, ನನ್ನ ಮೊಮ್ಮಗನಿಗೆ ಅಂತ ಬಟ್ಟೆ ತಂದಿದ್ದೆ ಅಲ್ವಾ, ರೂಮಲ್ಲಿದೆ, ಹೋಗಿ ತರ್ತೀನಿ ಎಂದು ಆರ್ಯನ ಕೂರಿಸಿ ಕೋಣೆಗೆ ನಡೆದರು ಗಿರೀಶ್. ಈಗಂತೂ ತುಂಬ ನೋವಾಗಿತ್ತು ಅವಳಿಗೆ. ಅಮ್ಮ, ನೀನಾದರೂ ಅಪ್ಪನಿಗೆ ಹೇಳು, ನಾನು ಬೇಕು ಅಂತ ಎಂದು ಅಮ್ಮನ ನೋಡಲು, ಅಯ್ಯೋ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟಿದ್ದೆ ಎಂದು ಅವರು ಅಲ್ಲಿಂದ ನಡೆದರು. ಗಂಟಲುಬ್ಬಿ ಬಂದಿತ್ತು ಅವಳಿಗೆ. ಅಲ್ಲಿಂದ ಅಪ್ಪನ ಮನೆಗಿಂದು ತಿಂಡಿ ಸಹ ಮಾಡದೆ ಓಡಿ ಬಂದವಳಿಗೆ ಸಿಕ್ಕಿದ್ದು ತಿರಸ್ಕಾರ, ನೋವು. ವಿಷ್ಣು ಎದುರು ನೋವು ತೋರಿಸಿಕೊಳ್ಳುವ ಹಾಗಿಲ್ಲ, ಮಗನ ಎದುರು ಅಳುವ ಹಾಗಿಲ್ಲ.
ತಾತ ಬಟ್ಟೆ ತಂದು ತೋರಿಸ್ತಾರ, ಅದನ್ನೇ ಹಾಕಿಕೊ, ನಾನು ಸ್ವಲ್ಪ ಫ್ರೆಶ್ ಆಗಿ ಬರ್ತೀನಿ ಎಂದು ಮೇಲೆದ್ದವಳು ವಿಷ್ಣು ಆರ್ಯನ ಜೊತೆಗಿರಿ ಎಂದು ಓಡಿದಳು ಮೇಲೆ. ವಿಷ್ಣುಗೂ ಗೊತ್ತಿತ್ತು ಅವಳ ಮನಸ್ಸಿಗಾದ ನೋವು. ಅಪ್ಪನೆಂದರೆ ಪ್ರಾಣ ಎಂದು ಅರಿತನಲ್ಲವೇ ಅವ. ಇತ್ತ ಕೋಣೆಗೆ ಬಂದು ಹಾಸಿಗೆಗೆ ಮೇಲೆ ಬಿದ್ದು ಬಿಕ್ಕಿ ಬಿಕ್ಕಿ ಅಳತೊಡಗಿದ್ಲು ಆರತಿ. ಮನದ ನೋವು ಕಡಿಮೆ ಆಗುವ ಬದಲು ಹೆಚ್ಚಾಗಿತ್ತು. ಮತ್ತೆ ಸಿಗುವ. ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕನ್ನಡತೆ. ಪ್ರೀತಿಯಿಂದ ಕತೆ ಕೇಳ್ತಿರೋ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಹೀಗೆ ಪ್ರೋತ್ಸಾಹ ನೀಡ್ತಾ ಇರಿ.